श्रीगुरुभ्यो नमः। हरि ओं। व्यासाय भवनाशाय श्रीशाय गुणराशये हृदयाय शुद्धविद्याय मध्वाय नमो नमः। नमस्ते प्राणेश प्रणतविभवाय वनिमग नमः स्वामिन् रामप्रेतम हनुमन् गुरुगुण नमस्तुभ्यं भीम प्रवरतम कृष्णेष्टभगवन् नमः श्रीमन्मध्व प्रदिश सुदृशं नो जय जय कामधेनु लतापूर्वं सर्वाभीष्टफलप्रदा तथा कलो वादिराजश्रीपादो भीष्ण सदां दुर्वादिध्वान्तरवये सज्जनिन्दी वरिन्दवे श्रीराघवेन्द्रगुरवे नमः। कारुण्यसिन्धवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥರು ಕಲಿಯುಗದ ಕಲ್ಪವೃಕ್ಷ ಕಾಮಧೇನುಗಳೆಂದೇ ಜಗದ್ವಿಖ್ಯಾತರಾಗಿದ್ದಾರೆ. ಭಾಗವತೋತ್ತಮರಾದ ಪ್ರಹ್ಲಾದರಾಜರೇ ಮುಂದೆ ಬಾಹ್ಲೀಕ ರಾಜರಾಗಿ, ಶ್ರೀ ವ್ಯಾಸತೀರ್ಥರಾಗಿ, ನಂತರ ಶ್ರೀ ರಾಘವೇಂದ್ರ ತೀರ್ಥರಾಗಿ ಅವತಾರ ಮಾಡಿದರು. ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಗೋಪಿಕಾಂಬೆಯರ ಮೂರನೇ ಮಗುವಾಗಿ ಅವತರಿಸಿದ ರಾಯರ ಪೂರ್ವಾಶ್ರಮದ ಹೆಸರು ಶ್ರೀ ವೆಂಕಟನಾಥಾಚಾರ್ಯರು. ಫಾಲ್ಗುಣ ಶುದ್ಧ ಸಪ್ತಮಿಯೆಂದು ಅವತರಿಸಿದ ವೆಂಕಟನಾಥರ ಉಪನಯನ ಸಂಸ್ಕಾರವು ತಮ್ಮ ಅಣ್ಣಂದಿರಾದಂತಹ ಗೂಢರಾಜರ ಮಾರ್ಗದರ್ಶನದಲ್ಲಿ ನಡೆಯಿತು. ತಮ್ಮ ಭಾವಂದಿರಾದ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ಪ್ರಾಥಮಿಕ ವಿದ್ಯಾಭ್ಯಾಸದ ನಂತರ ಸರಸ್ವತಿ ಎಂಬ ಸುಸಂಸ್ಕೃತ ಕನ್ಯೆಯೊಡನೆ ವೆಂಕಟನಾಥರ ವಿವಾಹವಾಯಿತು. ತಮಗೆ ಜನಿಸಿದ ಗಂಡು ಮಗುವಿಗೆ ಲಕ್ಷ್ಮೀನಾರಾಯಣ ಎಂದು ನಾಮಕರಣ ಮಾಡಿದ ವೆಂಕಟನಾಥರು ಮುಂದೆ ಕುಟುಂಬ ಸಮೇತರಾಗಿ ಕುಂಭಕೋಣಕ್ಕೆ ತೆರಳಿ ಶ್ರೀ ಸುಧೀಂದ್ರ ತೀರ್ಥರ ಆಶ್ರಯ ಪಡೆದರು. ತಮ್ಮ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಸುಧೀಂದ್ರ ತೀರ್ಥರಲ್ಲೇ ಮುಂದುವರಿಸಿದ ವೆಂಕಟನಾಥರು ಗುರುಗಳ ಆದೇಶದಂತೆ ಅನೇಕ ಪರಮತಿಯರ ವಾದಗಳಲ್ಲಿ ಭಾಗವಹಿಸಿ ತಮ್ಮ ಅಪಾರ ಜ್ಞಾನ ಹಾಗೂ ವಾದ ಕೌಶಲಗಳಿಂದ ಎಲ್ಲ ಪರವಾದಿಗಳನ್ನು ಜಯಿಸಿದರು. ವೆಂಕಟನಾಥರ ಸಾಧನೆಗಳಿಂದ ಸಂತುಷ್ಟರಾದ ಸುಧೀಂದ್ರ ತೀರ್ಥರು ಅವರಿಗೆ ಮಹಾಭಾಷ್ಯ ವೆಂಕಟ ಭಟ್ಟಾಚಾರ್ಯ ಎಂಬ ಬಿರುದನ್ನು ಕೊಟ್ಟು ಅನುಗ್ರಹಿಸಿದರು. ವೆಂಕಟನಾಥರ ಸರ್ವವಿದ್ಯಾ ಪ್ರಾವೀಣ್ಯತೆ ಹಾಗೂ ಪಾಂಡಿತ್ಯಾದಿ ಸದ್ಗುಣಗಳನ್ನು ಕಂಡು ಶ್ರೀ ಸುಧೀಂದ್ರ ತೀರ್ಥರು ರಾಮದೇವರ ಪ್ರೇರಣಾನುಸಾರವಾಗಿ ತಮ್ಮನ್ನು ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳುವ ಇಚ್ಛೆಯನ್ನು ವೆಂಕಟನಾಥರ ಬಳಿ ಹೇಳಿಕೊಂಡರು. ವೆಂಕಟನಾಥರು ಮೊದಲು ಕೆಲ ನೆಪಗಳನ್ನು ಒಡ್ಡಿ ಹಿಂಜರಿದರೂ ಸಹ ನಂತರ ತಮ್ಮ ಸ್ವಪ್ನದಲ್ಲಿ ವಿದ್ಯಾದೇವತೆಯಾದಂತಹ ಶ್ರೀ ಸರಸ್ವತೀ ದೇವಿಯ ಆದೇಶದಂತೆ ಶ್ರೀ ಸುಧೀಂದ್ರ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರಾದರು. ತಮ್ಮ ಪತಿಯು ಯತಿಯಾದ ವಿಚಾರವನ್ನು ತಿಳಿದ ಸರಸ್ವತಿಯರು ಗಂಡನ ವಿರಹವನ್ನು ತಾಳಲಾರದೆ ಆತ್ಮಹತ್ಯೆಯನ್ನು ಮಾಡಿಕೊಂಡರು. ನಂತರ ಪ್ರೇತ ರೂಪದಿಂದ ರಾಯರ ಮುಂದೆ ಬಂದು ನಿಂತರು. ರಾಯರು ಕರುಣೆಯಿಂದ ಮಂತ್ರೋದಕವನ್ನು ಪ್ರೋಕ್ಷಿಸಿ ಅವಳಿಗೆ ಸದ್ಗತಿಯನ್ನು ಕರುಣಿಸಿದರು. ಶ್ರೀ ಸುಧೀಂದ್ರ ತೀರ್ಥರು ಆನೆಗೊಂದಿಯಲ್ಲಿ ವೃಂದಾವನಸ್ಥರಾದ ನಂತರ ರಾಯರು ತಮ್ಮ ಗುರುಗಳಿಗೆ ಸಕಲ ಗೌರವಗಳನ್ನು ಸಲ್ಲಿಸಿ ತಮ್ಮ ದಿಗ್ವಿಜಯವನ್ನು ಆರಂಭಿಸಿದರು. ರಾಮೇಶ್ವರ, ಉಡುಪಿ, ತಿರುಪತಿ, ಪಂಢರಾಪುರ ಮುಂತಾದ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುವುದರೊಂದಿಗೆ ತತ್ವ ಪ್ರಸಾರವನ್ನು ಮಾಡುತ್ತಾ ಜನರ ಸಂಕಷ್ಟಗಳಿಗೂ ಸ್ಪಂದಿಸುತ್ತಾ ರಾಯರು ಎಲ್ಲರನ್ನೂ ಅನುಗ್ರಹಿಸುತ್ತಿದ್ದರು. ಕರುಣೆಯೇ ಮೂರ್ತಿವೆತ್ತಂತೆ ಇದ್ದಂತಹ ರಾಯರು ತಮ್ಮನ್ನು ಆಶ್ರಯಿಸಿ ಬರುತ್ತಿದ್ದ ಪ್ರತಿಯೊಬ್ಬರನ್ನೂ ಉದ್ಧರಿಸುತ್ತಿದ್ದರು. ವ್ಯಾಸರಾಜರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಂತಹ ಕನಕದಾಸರು ಮತ್ತೆ ಅಂತ್ಯಜನಂತೆ ರಾಯರ ಮುಂದೆ ಬಂದು ನಿಂತಾಗ ರಾಯರ ಅನುಗ್ರಹದಿಂದ ಸದ್ಗತಿಯನ್ನು ಹೊಂದಿದರು. ಕಿರೀಟಗಿರಿ ಎಂಬಲ್ಲಿ ಅಪಮೃತ್ಯು ಹೊಂದಿದ್ದ ದೇಸಾಯಿಯ ಮಗುವನ್ನು ರಾಮದೇವರ ಅನುಗ್ರಹದಿಂದ ರಾಯರು ಬದುಕಿಸಿದರು. ತಮ್ಮ ಸೇವಕನಾದ ವೆಂಕಣ್ಣನ ಇಚ್ಛೆಯಂತೆ ವಾಯುದೇವರ ವಿಶೇಷ ಸನ್ನಿಧಾನ ಪಾತ್ರರಾದಂತಹ ರಾಯರು ಅವನಿಗೆ ಸಶರೀರವಾಗಿ ಮೋಕ್ಷವನ್ನೇ ಕರುಣಿಸಿದರು. ಮತ್ತೊಬ್ಬ ಶಿಷ್ಯನು ರಾಯರ ಮೃತ್ತಿಗೆಯ ಬಲದಿಂದ ಬ್ರಹ್ಮರಾಕ್ಷಸನನ್ನು ನಾಶಪಡಿಸಿದನು. ಕುಂದಣಾವತಿ ಎಂಬಲ್ಲಿ ಅನಕ್ಷರಸ್ಥನಾದಂತಹ ವೆಂಕಣ್ಣನು ರಾಯರ ಸ್ಮರಣೆಯ ಬಲದಿಂದ ತನಗೆ ಒದಗಿದ್ದ ಸಂಕಷ್ಟದ ಪರಿಸ್ಥಿತಿಯನ್ನು ಗೆದ್ದು ಮುಂದೆ ಆದವಾನಿ ನವಾಬನ ದಿವಾನರಲ್ಲಿ ಒಬ್ಬನಾದನು. ಆದವಾನಿ ನವಾಬನು ರಾಯರನ್ನು ಪರೀಕ್ಷಿಸುವ ಇಚ್ಛೆಯಿಂದ ಅವರನ್ನು ತನ್ನ ಅರಮನೆಗೆ ಆಹ್ವಾನಿಸಿ ಮಾಂಸವನ್ನು ಗುರುಗಳಿಗೆ ಸಮರ್ಪಿಸಿದಾಗ ರಾಯರ ಮಂತ್ರೋದಕದ ಬಲದಿಂದ ಅವೆಲ್ಲವೂ ಪರಿಮಳಭರಿತವಾಗಿ ಫಲಪುಷ್ಪಗಳಾಗಿ ಪರಿವರ್ತನೆಗೊಂಡವು. ತನ್ನ ತಪ್ಪಿನ ಅರಿವಾಗಿ ನವಾಬನು ರಾಯರಿಗೆ ಶರಣಾಗತನಾಗಿ ನಂತರ ಅವರ ಇಚ್ಛೆಯಂತೆ ಪರಮ ಪವಿತ್ರವಾದಂತಹ ಮಂಚಾಲೆ ಎಂಬ ಗ್ರಾಮವನ್ನು ದಾನವಿತ್ತನು. ಹೀಗೆ ಅಸಂಖ್ಯಾತ ಮಹಿಮೆಗಳನ್ನು ತೋರಿಸುತ್ತಾ ರಾಯರು ತಮ್ಮ ಪ್ರಿಯ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಇಚ್ಛೆಯಂತೆ ಅವರೊಟ್ಟಿಗೆ ಹಲವು ವರ್ಷಗಳ ಕಾಲ ವಿಚಾಲೆಯಲ್ಲೇ ಇದ್ದು ಅನೇಕ ಗ್ರಂಥಗಳನ್ನು ರಚಿಸಿದರು. ಪಂಚಮುಖಿ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ರಾಯರು ಒಟ್ಟು 46 ಗ್ರಂಥಗಳನ್ನು ರಚಿಸಿರುವರು. ಅವುಗಳಲ್ಲಿ ಕೆಲವನ್ನು ನಾವು ಹೆಸರಿಸುವುದಾದರೆ ಸೂತ್ರಪ್ರಸ್ಥಾನ ಗ್ರಂಥಗಳಾದಂತಹ ಶ್ರೀಮನ್ ನ್ಯಾಯಸುಧಾ ಪರಿಮಳ, ತತ್ವಮಂಜರಿ, ತತ್ವಪ್ರಕಾಶಿಕ ಭಾವದೀಪ,
ಚಂದ್ರಿಕಾ ಪ್ರಕಾಶ, ತಂತ್ರದೀಪಿಕಾ, ನ್ಯಾಯಮುಕ್ತಾವಲಿ, ಭಾಟ್ಟ ಸಂಗ್ರಹ ಹೀಗೆ. ನಂತರ ಗೀತಾ ಪ್ರಸ್ಥಾನ, ಪ್ರಮೇಯ ದೀಪಿಕಾ, ಭಾವದೀಪ, ಗೀತಾಭಿವೃತ್ತಿ, ನ್ಯಾಯದೀಪಿಕಾ, ಭಾವದೀಪ. ನಂತರ ಉಪನಿಷತ್ ಪ್ರಸ್ಥಾನಗಳಾದಂತಹ ಈಶಾವಾಸ್ಯ ಉಪನಿಷತ್ ಖಂಡಾರ್ಥ, ತಲವಕಾರೋಪನಿಷತ್ ಖಂಡಾರ್ಥ, ಕಾಟಕೋಪನಿಷತ್ ಖಂಡಾರ್ಥ, ಷಟ್ಪ್ರಸ್ಥಾನ ಖಂಡಾರ್ಥ, ತೈತ್ತಿರೀಯೋಪನಿಷತ್ ಖಂಡಾರ್ಥ, ಅಥರ್ವಣೋಪನಿಷತ್ ಖಂಡಾರ್ಥ, ಮಾಂಡೂಕ್ಯೋಪನಿಷತ್ ಖಂಡಾರ್ಥ, ಐತರೇಯೋಪನಿಷತ್ ಖಂಡಾರ್ಥ, ಛಾಂದೋಗ್ಯೋಪನಿಷತ್ ಖಂಡಾರ್ಥ, ಬೃಹದಾರಣ್ಯಕೋಪನಿಷತ್ ಖಂಡಾರ್ಥ. ಪ್ರಕರಣ ಗ್ರಂಥಗಳು ಶ್ರೀ ವಿಷ್ಣು ತತ್ವ ವಿನಿರ್ಣಯ ಭಾವದೀಪ, ತತ್ವೋದ್ಯೋತ ಟೀಕಾ ಟಿಪ್ಪಣಿ, ತತ್ವಸಂಖ್ಯಾನಂ ಭಾವದೀಪ, ಕಥಾಲಕ್ಷಣ ಭಾವದೀಪ, ಕರ್ಮನಿರ್ಣಯ ಭಾವದೀಪ, ಪ್ರಮಾಣಲಕ್ಷಣ ಭಾವದೀಪ, ಪ್ರಮಾಣ ಪದ್ಧತಿ ಭಾವದೀಪ, ತರ್ಕತಾಂಡವ ನ್ಯಾಯದೀಪ, ವಾದಾವಲಿ ಭಾವದೀಪಿಕೆ, ಪ್ರಮೇಯ ಸಂಗ್ರಹ. ಶ್ರುತಿ ಪ್ರಸ್ಥಾನ ಗ್ರಂಥಗಳು ಮಂತ್ರಾರ್ಥ ಮಂಜರಿ, ಪುರುಷ ಸೂಕ್ತ ಮಂತ್ರಾರ್ಥ, ಹಿರಣ್ಯಗರ್ಭ ಸೂಕ್ತ ವ್ಯಾಖ್ಯಾನ. ಐತಿಹಾಸಿಕ ಗ್ರಂಥಗಳ ಪ್ರಸ್ಥಾನ ಶ್ರೀ ರಾಮಚಾರಿತ್ರ ಮಂಜರಿ, ಶ್ರೀಕೃಷ್ಣ ಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ಪ್ರಮೇಯ ನವಮಾಲಿಕೆಯ ಭಾವಪ್ರಕಾಶ. ಅನುಷ್ಠಾನ ಪ್ರಸ್ಥಾನ ಗ್ರಂಥಗಳು ಶ್ರೀ ಪ್ರಾತಃಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ಭಗವದ್ಧ್ಯಾನಂ, ತಿಥಿ ನಿರ್ಣಯ, ತಂತ್ರಸಾರ, ಮಂತ್ರೋದ್ಧಾರ. ಸ್ತೋತ್ರ ಪ್ರಸ್ಥಾನ ಕೃತಿಗಳು ಶ್ರೀ ರಾಜಗೋಪಾಲ ಸ್ತುತಿ, ನದಿ ತಾರತಮ್ಯ ಸ್ತೋತ್ರ, ಕೃತಿ ಹಾಗೂ ಸುಳಾದಿ, ಇಂದು ಎನಗೆ ಗೋವಿಂದ, ಮರುತ ನಿನ್ನಯ ಮಹಿಮೆ. ಹೀಗೆ ಒಟ್ಟು 47 ಗ್ರಂಥಗಳನ್ನು ರಚಿಸಿರುವ ರಾಯರು ಧೀರ ವೇಣುಗೋಪಾಲ ಎಂಬ ಅಂಕಿತದಿಂದ ಹಿಂದೂ ಎನಗೆ ಗೋವಿಂದ ಎಂಬ ಕೃತಿಯನ್ನು ರಚಿಸಿರುವರು ಹಾಗೂ ಪ್ರಾಣದೇವರ ಒಂದು ಸುಳಾದಿಯನ್ನು ಸಹ ರಚಿಸಿರುವರು. ಹತ್ತಿಬೆಳಗಲ್ ಎಂಬ ಗ್ರಾಮದಲ್ಲಿ ಮುಖ್ಯ ಪ್ರಾಣನನ್ನು ಹಾಗೂ ಮಂಚಾಲೆಯಲ್ಲಿ ಶ್ರೀ ಶ್ರೀನಿವಾಸ ದೇವರನ್ನು ರಾಯರು ಪ್ರತಿಷ್ಠಾಪಿಸಿದ್ದಾರೆ. ನಂತರ ರಾಯರು ಶ್ರೀ ಯೋಗೀಂದ್ರ ತೀರ್ಥರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ತಾವು ವೃಂದಾವನಸ್ಥರಾದ ಮೇಲೂ ಸಹ 700 ವರ್ಷಗಳ ಕಾಲ ತಮ್ಮ ವೃಂದಾವನದ ಮುಖಾಂತರವೇ ಅನುಗ್ರಹಿಸುವ ಅಭಯವನ್ನು ತಮ್ಮ ಅಪಾರ ಭಕ್ತ ವೃಂದಕ್ಕೆ ಇತ್ತರು. ಶ್ರೀ ರಾಮದೇವರು ಸ್ಪರ್ಶಿಸಿದ ಸಾಲಿಗ್ರಾಮ ಶಿಲೆಯಿಂದ ವೃಂದಾವನವನ್ನು ವೆಂಕಟನಾಥನ ಮೂಲಕ ನಿರ್ಮಿಸಿಕೊಂಡಿದ್ದ ರಾಯರು ಶ್ರಾವಣ ಬಹುಳ ಬಿದಿಗೆ ಎಂದು ಮಂತ್ರಾಲಯದಲ್ಲಿ ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಿದರು. ಅಪ್ಪಣ್ಣಾಚಾರ್ಯರ ರಾಘವೇಂದ್ರ ಸ್ತೋತ್ರಕ್ಕೆ ವೃಂದಾವನದ ಒಳಗಿಂದ ಸ್ವತಃ ತಾವೇ ಭಗವಂತನ ಅನುಗ್ರಹದಿಂದ ಸಾಕ್ಷಿ ಹಯಾಸ್ಯೋತ್ರಿಹಿ ಎಂಬ ಮುದ್ರಿಕೆಯನ್ನು ಇತ್ತು ಅನುಗ್ರಹಿಸಿದರು. ವೃಂದಾವನದಲ್ಲಿ ದೇವರ ಪಂಚರೂಪಗಳಾದಂತಹ ನರಸಿಂಹ, ವೇದವ್ಯಾಸ, ಶ್ರೀರಾಮ, ಕೃಷ್ಣ ಹಾಗೂ ಹಯಗ್ರೀವ ದೇವರ ಹಾಗೂ ಮುಖ್ಯ ಪ್ರಾಣದೇವರ ವಿಶೇಷ ಸನ್ನಿಧಾನದಿಂದ ಕೂಡಿದಂತಹ ಅಗಮ್ಯ ಮಹಿಮರಾದಂತಹ ಶ್ರೀ ರಾಘವೇಂದ್ರ ತೀರ್ಥರು ಇಂದಿಗೂ ತಮ್ಮನ್ನು ಆಶ್ರಯಿಸಿ ಬರುತ್ತಿರುವ ಅಸಂಖ್ಯಾತ ಭಕ್ತವೃಂದವನ್ನು ಜಾತಿ ಮತ ಯಾವುದೇ ಭೇದವಿಲ್ಲದೆ ಅನುಗ್ರಹಿಸುತ್ತಿದ್ದಾರೆ. ಇಂತಹ ಪರಮ ಕರುಣಾಳುಗಳಾದಂತಹ ರಾಯರು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಈ ಒಂದು ಅಲ್ಪ ಜ್ಞಾನಪುಷ್ಪದಿಂದ ಪ್ರೀತರಾಗಿ ಎಲ್ಲರನ್ನೂ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣಮಸ್ತು.